ಅಂತ ಮಾಡ್ತಾ ಅವ್ರ ಹತ್ರ ಹಾಕ್ಸಪ್ಪ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇದ್ದೀನಿ. ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು, ನಾವಿರೋದು ಮಾಲಾ ಫೇಶಿಯಾ. ನಿಮಗೆ ಶಾಕ್ ಆಯ್ತಾ? ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಕರೀತಾರೆ. ಜೊತೆಗೆ ಒಬ್ಬರಾದ್ಮೇಲೆ ಒಬ್ಬರು ಸ್ಪೆಂಡ್ ಕೂಡ ಮಾಡೋಕ್ಕೆ ರೆಡಿ ಇರ್ತಾರೆ. ಇನ್ನೊಂದು ಏನಂದರೆ, ನಾವು ಮಾಲಿಗೆ ಬಂದಿದ್ವಿ ಅಂತ ನನ್ನ ಮೈದ್ನಿಗೆ ಗೊತ್ತಾಗಿ ನನ್ನ ಕೂಡ ಕರ್ಕೊಂಡೋಗು ಅಂತ ತುಂಬ ಹಠ ಹಿಡ್ದ. ಸೊ ಫೈನಲಿ ನಾವು ಬಂದಿದ್ದೀವಿ ಒನ್ಸ್ ಅಗೇನ್ ಮಾಲಾ ಫೇಶಿಯಾಗೆ. ಸೊ ಪಾಯಿಂಟ್ಸ್ ಆಲ್ರೆಡಿ ಕಾರ್ಡಲ್ಲಿ ಜಾಸ್ತಿನೇ ಆಗಿದೆ. ಸೊ ಈ ಸಲ ಫಿಲ್ ಮಾಡಿಕೊಂಡ್ರೆ ಖಂಡಿತ ಎಲ್ಲ ಪಾಯಿಂಟ್ಸ್ಗೂ ಏನಾದರೂ ತೊಗೊಂಡೇ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಗೆದ್ಕೊಂಡಲ್ಲ, ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸಲ್ಲಿ ನಾವು ವಿನ್ ಆಗಬೇಕು ಅಂತ ಥಿಂಕ್ ಮಾಡಿದ್ವಿ. ಯಾಕಂದರೆ ಟಿಕೆಟ್ಸ್ ಅಂತ ಲೆಕ್ಕ ಇರುತ್ತೆ. ಸೊ ಅದನ್ನೆಲ್ಲ ನಾವು ಚಾಕ್ಲೇಟ್ಸು ಏನಾದರೂ ತೊಗೋಬೋದು, ಅಲ್ಲಿ ಪ್ಯಾಕೇಜ್ ಲೆಕ್ಕದಲ್ಲಿ ಇರುತ್ತೆ. ಸೊ ಪಾಯಿಂಟ್ಸ್ನೆಲ್ಲ ಇಷ್ಟಿಷ್ಟು ಅಂತ ಬರೆದಿರ್ತಾರೆ, ಆದರೆ ನೀವು ತೊಗೋಬೋದು. ಸೊ ಈ ಥರ ಆಟ ಎಲ್ಲ ಆಡಿದಾಗ ಸಮ್ಟೈಮ್ಸ್ ಪ್ರೈಸ್ ಬರಲ್ಲ ಅಲ್ವಾ. ಸೊ ಅದಕ್ಕೆ ಟಿಕೆಟ್ಸ್ ಇಲ್ಲ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಸೊ ಅದೆಲ್ಲನೂ ನಮಗೆ ಕೌಂಟ್ ಆಗುತ್ತೆ. ಸೊ ಇವತ್ತು ನಾವು ಬಂದಿದ್ದೇ ಸಂಜೆ ಆಗಿತ್ತು. ಸೊ ಸಂಜೆ ಬಂದಿದ ತಕ್ಷಣ ಕಾರ್ಡ್ ತೊಗೊಂಡು ಸ್ವೈಪ್ ಮಾಡಿ ಕರೆಕ್ಟಾಗಿ ಆಟ ಆಡೋಕೆ ಹೊರಟೋದ್ವಿ. ಸೊ ಎಲ್ಲರಿಗೂ ಹೊಟ್ಟೆ ತುಂಬಿರೋದ್ರಿಂದ ಯಾರು ಏನು ತಿನ್ನೋಕೆ ಹೋಗಲಿಲ್ಲ. ಸೊ ಆಟಾಡ್ತಾ ಟೈಮ್ ಹೇಗೆ ಸ್ಪೆಂಡ್ ಆಯ್ತು ಅಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ಚಾಲೆಂಜ್ ಮಾಡಿ ಆಡೋದಂದರೆ ತುಂಬ ಇಷ್ಟ ಆಗುತ್ತೆ. ಲಕ್ಕಿ 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 ನೋಡಿದ್ರೆ ನಿಮಗೆ ಅನಿಸ್ತಿರತ್ತಲ್ವ ಇವ್ರು ಯಾವಾಗಲೂ ಮಾಲಲ್ಲೇ ಇರ್ತಾರೆ ಅಂತ. ಖಂಡಿತವಾಗ್ಲೂ ಆ ಥರ ಇಲ್ಲ. ಸಮ್ಟೈಮ್ಸ್ ಎಲ್ಲರ ಬರ್ಡೇ ಆ್ಯನಿವರ್ಸರಿ ಒಂದೇ ಟೈಮ್ ಬಂದಾಗ, ಇಲ್ಲ ಹಬ್ಬಗಳು ಬಂದಾಗ, ಈ ಥರ ಹೊಸ ವಿಶೇಷತೆ ಏನಾದರೂ ಇದ್ದರೆ ನಾವು ಹೊರಗಡೆ ಬರ್ತೀವಿ. ಇಲ್ಲಾಂದರೆ ಮನೇಲೇ ನಾವು ಖುಷಿಯಾಗಿರ್ತೀವಿ. ಸೊ ಹೊರಗಡೆ ಬಂದೇ ನಾವು ಖುಷಿ ಇರಬೇಕು ಅಂತೇನಿಲ್ಲ. ನಮ್ಮ ಮನೇಲಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಖುಷಿ ಆಗುತ್ತೆ. ಆದರೆ ನನಗೇನೆಂದರೆ, ಕಷ್ಟಗಳನ್ನ ಯಾವತ್ತೂ ಹೇಳ್ಕೊಬಾರ್ದು. ಸುಖ ಬೇರೆಯವ್ರಿಗೆ ಗೊತ್ತಾಗಲಿ, ಬಟ್ ಕಷ್ಟ ಗೊತ್ತಾದಾಗ ನಮ್ಮನ್ನು ತುಂಬ ಕೆಳಗಡೆ ನಿಲ್ತಾರೆ. ಇಲ್ಲಿ ನೋಡಿ, ಹೇಳ್ತಾ ಮರ್ತೇ ಹೋಯ್ತು ಎಷ್ಟು ಅಟೆಂಪ್ಟ್ಗೆ ನಾವು ಈ ಗೊಂಬೆನ ಪಡೆದಿದ್ದೀವಿ ಅಂತ. ಸೊ ಗೆದ್ದಿರೋ ತುಂಬಾ ಕಷ್ಟ ಆಯಿತು. ಬಟ್ ಈಸಿ ಅಂತ ಅನಿಸುತ್ತೆ ನೋಡೋರಿಗೆ, ಆದರೆ ತುಂಬ ಕಷ್ಟ ಇರುತ್ತೆ. ಆದರೆ ಒಂದು ಗೆದ್ದಿಲ್ಲ ಅಂದಾಗ ತುಂಬ ಹರ್ಟ್ ಆಗುತ್ತೆ. ಸೊ ಫೈನಲಿ ಒಂದು ವಿನ್ ಆಗಿದ್ದೀವಿ. ಆಗ್ತಾ ಇಲ್ಲ. ಹಾಂ, ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಕ್ಕೆ ಬಂದೆ ಅಂದರೆ, ನಾವು ನಮ್ಮ ದುಃಖನ ಹೇಳ್ಕೊತೀವಿ, ನಮ್ಮ ನೋವನ್ನ ಹಂಚ್ಕೊತೀವಿ ಅಂತ ಇಟ್ಕೊಳ್ಳಿ. ಸೊ ಅವ್ರು ಒಳ್ಳೆ ಪರ್ಸನ್ ಆಗಿದ್ದರೆ ಖಂಡಿತ ಯಾರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಯೂಸ್ ಮಾಡ್ಕೊಳ್ಳಲ್ಲ. ಅದೇ ಅವ್ರಿಗೆ ಬ್ಯಾಡ್ ಪರ್ಸನ್ ಆಗಿದ್ದರೆ ನಿಮ್ಮ ನೋವನ್ನ ಬೇರೆ ಹತ್ರ ಶೇರ್ ಮಾಡಿ ನಿಮಗೂ ಹರ್ಟ್ ಆಗೋ ಥರ ನಡ್ಕೊತಾರೆ. ಇಲ್ಲ ನೀವು ಈ ಥರ ಇದ್ದೀರಾ, ನಿಮ್ಮನ್ನು ಇನ್ನೂ ಡೌನ್ ಮಾಡೋಕ್ಕೆ ನೋಡ್ತಾರೆ. ಇಲ್ಲ ನಿಮ್ಮಿಂದ ಏನಾದರೂ ಅವ್ರಿಗೆ ಯೂಸ್ಫುಲ್ ಆಗೋವಂಥದ್ದನ್ನು ಪಡ್ಕೊತಾರೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹೊರಗಡೆ ಪ್ರಪಂಚಕ್ಕೆ ಸ್ಟ್ರಾಂಗ್ ಆಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ ಅಂತಲೇ ತೋರಿಸ್ಕೋಬೇಕು. ಯಾವಾಗ ನೋವಿಂದ ಕೂಡಿದ್ದೀವಿ ಅಂತ ಅನ್ಕೊತೀವೋ ಅದನ್ನು ಅವರು ಬೆನಿಫಿಟ್ಟಾಗಿ ಕನ್ವರ್ಟ್ ಮಾಡ್ಕೊತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಖಂಡಿತವಾಗ್ಲೂ ಇದು ನಿಜ. ಈ ಪ್ರಪಂಚ ಇರೋದೇ ಈ ಥರ. ಅದರಲ್ಲೂ ಒಳ್ಳೆಯವ್ರು ಇರ್ತಾರೆ, ಆ ಒಳ್ಳೆಯವ್ರನ್ನ ಕೂಡ ಚೇಂಜ್ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರಪಂಚಕ್ಕೆ ನೀವು ಖುಷಿಯಾಗಿದ್ದೀರಾ, ಹೇಗೆ ಹಬ್ಬ ಮಾಡ್ತೀರಾ, ಯಾವ ಥರ ಇರ್ತೀರಾ ಅನ್ನೋದನ್ನು ತೋರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನು ನೋವಲ್ಲಿದ್ದೀನಿ ಅಂತ ಖಂಡಿತ ತೋರಿಸ್ಕೊಂಡು ಯಾಮಾರಬೇಡಿ ಅಂತಲೇ ಹೇಳ್ತೀನಿ. ಇಷ್ಟೊಂದೆಲ್ಲ ನಾನು ಕಲ್ತಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈ ನಡುವೆ ಪ್ರಪಂಚ ಇರೋದನ್ನ ನೋಡಿ ನಾನು ಕೂಡ ತುಂಬಾ ಕಲಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ, ಆಯಿತಾ?
ಇವಾಗ ನಾವು ಆಡ್ತಿರೋ ಆಟನೇ ತೊಗೊಳ್ಳಿ, ನಾವು ಆಟ ಆಡ್ತಾಯಿದ್ದೀವಿ, ಖುಷಿಗೋಸ್ಕರ ಆಡ್ತಾಯಿದ್ದೀವಿ, ಗೆಲ್ಲೇಬೇಕು ಅನ್ನೋ ಹಠ ಇರಬೇಕು. ಆದರೆ ಅದಕ್ಕಂತ ಮೋಸ ಮಾಡಬೇಕು, ತಂತ್ರಗಾರಿಕೆ ಇರಬೇಕು ಅಂತ ಏನೂ ಇಲ್ಲ. ಸೊ ಖುಷಿಯಿಂದ ಆಡಿದಾಗ ಎಷ್ಟಾಗುತ್ತೋ ಅಷ್ಟು ನಮ್ಮ ಬೆನಿಫಿಟ್ ನಮಗೆ ಸಿಗುತ್ತೆ. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬೇರೆಯವ್ರನ್ನ ನೋಡಿ ಕುರ್ಬೋದ್ರಿಂದ ಅವ್ರು ವಿನ್ ಆಗ್ತಾರೆ, ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ಕೊಳ್ಳೋದು ಬದಲು ನಮ್ಮ ಹತ್ರ ಇರೋದ್ರಲ್ಲೇ ತುಂಬ ಖುಷಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಾನು ಯಾರಿಗೆ ಹೇಳ್ತಾ ಇದ್ದೀನೋ ಅದು ಖಂಡಿತ ಅದು ಅವ್ರಿಗೆ ಅರ್ಥ ಆಗಿರುತ್ತೆ ಅಂತಲೇ ಅನಿಸುತ್ತೆ. ಸೊ ಅವರು ಇದನ್ನು ತಿದ್ಕೊಂಡ್ರೆ ಚೆನ್ನಾಗಿರುತ್ತೆ. ತಿದ್ಕೊಂಡಿಲ್ಲ ಅಂದರೆ ನಿಮ್ಮ ಲೈಫಲ್ಲಿ ನೀವೇ ಹೊಟ್ಟೆ ಹುರ್ಕೊತೀರ ಹೊರತು ನಮಗೆ ಇಲ್ಲೇನು ಬೇಳೆ ಬೇಯಲ್ಲ. ನಾವೇನು ಖುಷಿಯಾಗಿರಬೇಕು, ನಾವು ಹೇಗಿರಬೇಕು ಅದು ನಮಗೆ ಗೊತ್ತಿದೆ. ನಾವು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಳ್ಸಿದ್ರು. ಎಲ್ಲ ಬಿನ್ನಾಗಿ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಆಟ ಆಡಿ ಒಳ್ಳೆ ಗೇಮ್ಸು ಪಾಯಿಂಟ್ಸ್ನ ಪಡ್ಕೊಂಡು ನಾವು ಒಳ್ಳೆ ಐಟಮ್ಸ್ನ ತೊಗೊಂಡು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಿನ್ನೆ ಯಾರು ತೋರಿಸ್ತಾರೆ ನೋಡ್ರಿ ಬಾಬಾ ಬಾಬಾ. ಅಯ್ಯೋ ಕಾಣಿಸ್ತಾರೆ. ಅಪ್ಪ, ನಮ್ಮಮ್ಮ, ನಾನು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಎಲ್ಲಿ ಅಪ್ಪ ಕಾಣಿಸಿಲ್ಲ, ನಾನು ಬರ್ತೀನಲ್ಲ. ಹಾಂ ಎಲ್ಲ ನಾನು ನಿಂದೆ. ಯಾರು ಕಾಣ್ತಾರೆ? ಸಾರಿ, ನಾನು ಹೇಳೋದೇ ಮರ್ತಿದ್ದೆ. ನಾವು ಸಾಫ್ಟಿ ತಿನ್ಕೊಂಡು ಹೊರಗಡೆ ಸ್ವಲ್ಪ ಚಾಟ್ಸು ಸ್ನ್ಯಾಕ್ಸ್ ಅಂತೆಲ್ಲ ತಿನ್ಕೊಂಡು ಮನೆ ಕಡೆ ಬಂದಿದ್ದು. ಮನೆಗೆ ಬಂದಮೇಲೆ ಹೊಟ್ಟೆ ತುಂಬ ಊಟ ಕೂಡ ಮಾಡಿದ್ವಿ. ಆದರೆ ಟೈಮ್ ಆಲ್ರೆಡಿ ಆಗೋಗಿತ್ತು. ನನ್ನ ಮಗ ರಾತ್ರಿ ಎಲ್ಲ ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂತ ಆಮೇಲೆ ನನಗೆ ಗೊತ್ತಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ ಅದಕ್ಕೂ, ಆಯಿತಾ? ಸೊ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ವಿಸಿಟ್ ಮಾಡಿದ್ದೀರಾ, ಚಾನಲಲ್ಲಿ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕಿರೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಬೇಗ ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು. ಹಾಗೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನೂ ಹೇಳಿಲ್ಲ. ಯಾಕಂದರೆ ಇಲ್ಲಿ ನಾವು ಫನ್ನಾಗಿ ಹೋಗಿದ್ವಿ ಹೊರತು ಯಾವುದೇ ಥರ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೋಗಿದ್ದಿಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.